ಪಿತನ ಸುತ್ತನಾದ ಪವಿತ್ರ ನಾಮದಲ್ಲಿ ಆಮೇನ್. ಆತ್ಮೇರಿ ಇಂದು ನಮ್ಮ ಭಾರತ ಧರ್ಮಸಭೆ ಕೋಟ್ಟಾರು ಧರ್ಮಕ್ಷೇತ್ರದಲ್ಲಿ 17ನೇ ಶತಮಾನದಲ್ಲಿ ರಕ್ತಸಾಕ್ಷಿಯಾಗಿ ಮಾಡಿದಂಥ ಒಬ್ಬ ಕ್ರೈಸ್ತ ಭಕ್ತ ದೇವಸಹಾಯಂ ಪಿಳ್ಳೈ ಇವರ ಸ್ಮರಣೆಯನ್ನು ಆಚರಿಸುತ್ತದೆ. 17ನೇ ಶತಮಾನದಲ್ಲಿ ರಾಜನ ಆಸ್ಥಾನದಲ್ಲಿ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮ ಮತಾಂತರಗೊಂಡ ಇವರನ್ನು ಅಲ್ಲಿಂದ ಬ್ರಾಹ್ಮಣರು ಇವರ ಮೇಲೆ ಇಲ್ಲಸದ ಆಪಾದಗಳನ್ನು ಹೊರಿಸಿ ಇವರನ್ನು ಚಿತ್ರಹಿಂಸೆ ಮಾಡುತ್ತಾ ಕೊಂದು ಹಾಕಿದರು ಎಂದು ಧರ್ಮಸಭೆ ಇತಿಹಾಸ ನಮಗೆ ತಿಳಿಸುತ್ತದೆ. ಆದರೂ ಸಹ ಇವರು ಕೆಚ್ಚೆದೆಯಿಂದ ಯಾವುದೇ ಹಿಂಸೆಗೂ ಚಿತ್ರಹಿಂಸೆಗೂ ಭಯಪಡದೆ ತಮ್ಮನ್ನೇ ದೇವರಿಗೆ ಸಮರ್ಪಿಸಿದಂಥ ಮಹಾ ವ್ಯಕ್ತಿ ದೇವಸಹಾಯಂ ಪಿಳ್ಳೈ. ಒಬ್ಬ ಸಾಧಾರಣ ಕ್ರೈಸ್ತರು ಸಹ ತಮ್ಮ ವಿಶ್ವಾಸದಿಂದ ತಮ್ಮ ಕೆಚ್ಚೆದೆಯ ಧೈರ್ಯದಿಂದ ಪ್ರಭುವಿಗೆ ಸಾಕ್ಷಿಗಳಾಗಿ ಬದುಕಬಹುದೆನ್ನುವುದು ದೇವಸಹಾಯಂ ಪಿಳ್ಳೈ ಇವರ ಬದುಕು ನಮಗೆ ಆದರ್ಶವಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ತನ್ನನ್ನೇ ಸಮರ್ಪಿಸುತ್ತಾ ಪ್ರಾರ್ಥಿಸ್ತಾನೆ, ಪ್ರಭು ನಿಮಗೆ ಮನಸ್ಸಿದ್ದಲ್ಲಿ ನನ್ನನ್ನು ಗುಣಪಡಿಸಬಹುದು ಎಂದು. ನಮ್ಮ ಪ್ರಾರ್ಥನೆಗಳಲ್ಲಿ ದೇವರ ಚಿತ್ತವನ್ನು ಬಯಸುವುದು ಅದು ಪ್ರಾರ್ಥನೆಯ ಮುಖ್ಯ ಅಂಶ ಆಗಿರಬೇಕು. ನಮ್ಮ ಒಂದು ಕೋರಿಕೆಗಳ ಬೆನ್ನೆಗಳಿಗಾಗಿ ದೇವರ ಚಿತ್ತವನ್ನು ಬದಲಾಯಿಸುವುದಲ್ಲ, ದೇವರ ಚಿತ್ತವನ್ನು ನಮ್ಮ ಬದುಕಿನಲ್ಲಿ ಸ್ವೀಕರಿಸಲು ಬೇಕಾದ ಶಕ್ತಿಗೆ ಕುಪ್ರಿಗಾಗಿ ಪ್ರಾರ್ಥಿಸುವುದೇ ನಿಜವಾದ ಪ್ರಾರ್ಥನೆ. ಆದ್ದರಿಂದ ನಮ್ಮ ಬದುಕಿನಲ್ಲಿ ಬರುವಂಥ ಕಷ್ಟ ದುಃಖ ನೋವುಗಳಲ್ಲಿ ನಾವು ಸಹ ಕ್ರಿಸ್ತರಿಗೆ ಸಾಕ್ಷಿಯುತ ಬದುಕನ್ನು ಬದುಕಲು ಬೇಕಾದ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಹೃದಯ ತುಂಬಿ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ, ಎನ್ನಲಿ ನೀ ನೆಲಸು, ನನ್ನ ಬಾಳನು ನೀ ಹರಸು, ನೀ ತೋರ್ವ ದಾರಿಯಲ್ಲಿ ನನ್ನ ಕೈ ಹಿಡಿದು ನೀ ನಡೆಸು, ಮುಸುಕಿದ ಕತ್ತಲನ್ನು ಬೆಳಗಿಸು ಹೇ ದೇವನೇ, ನಿನ್ನನ್ನು ಕಾಣದೆ ನಾ ಹುಡುಕಿ ಹೇ ಬಾ ದೇವನೇ, ಕರುಣೆಯ ಕರ್ತನೆ ಬಂದು ನೀ ಬೆಳಗು ಬಾಳಿನ ಹಾದಿಯನ್ನು, ನನ್ನ ಬಾಳಿನ ಹಾದಿಯನ್ನು. ಹೃದಯ ತುಂಬಿನ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ, ಎನ್ನಲಿ ನೀ ನೆಲಸು, ನನ್ನ ಬಾಳನು ನೀ ಹರಸು, ನೀ ತೋರ್ವ ದಾರಿಯಲ್ಲಿ ನನ್ನ ಕೈ ಹಿಡಿದು ನೀ ಹರಸು, ನನ್ನ ಕೈ ಹಿಡಿದು ನೀ ಹರಸು. ಪ್ರಭುವೇ, ಇದು ನಮ್ಮ ಬದುಕಿನಲ್ಲಿ ಬರುವಂಥ ಶೋಧನೆಗಳಲ್ಲಿ, ಚಿತ್ರಹಿಂಸೆಗಳಲ್ಲಿ, ಸೈತಾನನ ಕುತಂತ್ರಗಳಲ್ಲಿ ನಾವು ಸದಾ ನಿಮಗೆ ಪ್ರಾಮಾಣಿಕರಾಗಿದ್ದ ನಾವು ವಿಶ್ವಾಸದಲ್ಲೂ ನಿಮ್ಮ ಕೃಪೆಯಲ್ಲೂ ಕರುಣೆಯಲ್ಲಿ ಬೆಳೆಯುವ ಮಕ್ಕಳಾಗಿ ನಮ್ಮನ್ನು ಆಶಿಸಬೇಕು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ತಂದೆಯಾದ ದೇವರಾದ ಪಿತಾ ಸುತ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.